ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಳ್ಳೆದಾಗ್ಲಪ್ಪ. ಚೆಲ್ವಿ, ನನ್ ಮಗ ತುಂಬಾ ಮುಗ್ಧ. ಕೆಟ್ಟದ್ ಏನು ಅಂತಾನೆ ಗೊತ್ತಿಲ್ಲದೆ ಇರೋನು. ಇಷ್ಟು ದಿನ ಅವನನ್ನ ಹೇಗೋ ನೋಡ್ಕೊಂಡಿದೀವಿ. ಮುಂದೆ ಅವನ ಜೀವನ ಹೇಗೋ ಏನು ಅಂತ ಚಿಂತೆ ಆಗಿತ್ತು. ಆ ದೇವ್ರು ಸರಿಯಾದ ಸಮಯದಲ್ಲಿ ನಿನ್ನನ್ನ ಅವನ ಹೆಂಡತಿಯಾಗಿ ಕಳಿಸಿದ್ದಾರೆ. ನನಗ್ ತುಂಬಾ ಖುಷಿ ಆಗ್ತಿದೆಯಮ್ಮ. ಚಂದಿ, ನಮ್ಮ ವೆಂಕಿ ಮಗುನಂತ ಮನಸ್ಸಮ್ಮ. ಅವನ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ಏನು ಮಾಡ್ತಾನೋ ಅದನ್ನು ಶ್ರದ್ಧೆಯಿಂದ ಮಾಡ್ತಾನೆ. ಅವನು ಒಳ್ಳೆತನಕ್ಕೆ ಆ ಭಗವಂತ ನಿನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಅನಿಸುತ್ತೆ. ಇನ್ಮೇಲೆ ಅವನ ಜೋಪಾನ ಮಾಡೋದು ನಿನ್ನ ಜವಾಬ್ದಾರಿಯಮ್ಮ. ಸರಿ ಮಾವ. ಪರವಾಗಿಲ್ಲ, ನಾನು ಆಶೀರ್ವಾದ ಮಾಡೋಷ್ಟು ದೊಡ್ಡವಳು ಅಲ್ಲ, ಒಳ್ಳೆಯವಳು ಅಲ್ಲ. ಏನೋ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ಯಾ, ಅವಳನ್ನ ಚೆನ್ನಾಗಿ ನೋಡ್ಕೊ. ನೀವಿಬ್ರು ಚೆನ್ನಾಗಿದ್ರೆ ಯಾರು ಖುಷಿಯಾಗಿರ್ತಾರೋ ಬಿಡ್ತಾರೋ. ನಮ್ಮಪ್ಪ ಅಮ್ಮ ಅಂತೂ ತುಂಬಾ ಖುಷಿ ಪಡ್ತಾರೆ. ಆಯ್ತಾ? ಬೇಡ, ನನಗೆ ನಮಸ್ಕಾರ ಮಾಡಬೇಡಿ. ನಾನಿನ್ನೂ ಚಿಕ್ಕವಳು. ವೀಣಾ, ನಿನ್ನ ಚಿಕ್ಕಮ್ಮ ಅಂತ ಹೇಳ್ತಿದ್ದಾನೆ. ಏನೇ ಆದರೂ ನನಗೆ ನಮಸ್ಕಾರ ಮಾಡೋದು ಬೇಡ. ಇಬ್ಬರು ಮದುವೆ ಮಾಡ್ಕೊಂಡು ಬಂದಿದ್ದೀರಾ, ಚೆನ್ನಾಗಿ ಬಾಳಿ. ಚೆಲ್ವಿ, ಮೊದಲು ನಾನು ಸಿಂಚನ ಇಬ್ಬರೇ ಇದ್ವಿ, ಈಗ ನೀನು ಬಂದಿದೀಯ. ನಾವು ಮೂರು ಸೇರಿ ಅತ್ತೆ ಮೇಲಿರೋ ಭಾರನ ಸ್ವಲ್ಪ ಕಮ್ಮಿ ಮಾಡೋಣ. ಒಬ್ಬ ಹೂ ಮಾರೋಳು ಮದುವೆ ಆಗಿ ಬಂದಿರೋದಕ್ಕೆ ಇಷ್ಟೊಂದು ಖುಷಿ ಪಡ್ತಿರೋದಾ? ಮೊದಲು ಈ ವಿಷಯನ ಬೇಬಿಗೆ ಹೇಳಬೇಕು. ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತಾರ. ಅಣ್ಣ, ನೀವಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ಬೇಡ, ಹ್ಯಾಪಿ ಮ್ಯಾರಿಡ್ ಲೈಫ್. ಅಮ್ಮ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಯಾಕೆ? ಹೊಸದಾಗಿ ಮದುವೆ ಮಾಡ್ಕೊಂಡ್ ಬಂದಿದ್ದಾರೆ, ಏನಾದ್ರೂ ಸ್ವೀಟ್ ಮಾಡ್ತೀನಿ, ತಿನ್ಕೊಂಡು ಹೋಗೋ. ಅದ್ಗೆ ನಾನು ಸ್ವೀಟ್ ತಿಂತ ಕುತ್ಕೊಂಡ್ರೆ ಅಲ್ಲಿ ನನ್ನ ಗಂಡ ಮಕ್ಳನ್ನ ಯಾರು ನೋಡ್ಕೊಳ್ತಾರ ಹೇಳಿ? ಓಹೋ, ಇವಳೆ ಅವ್ರನ್ನ ನೋಡ್ಕೊಳಂಗ ಆಡ್ತಾಳೆ. ಅಜ್ಜಿ, ನಾನ್ ನೋಡ್ಕೊಳ್ದೆ ಅಲ್ಲಿರೋರ್ನ ಇನ್ಯಾರು ನೋಡ್ಕೊಳ್ತಾರ ಹೇಳು? ಹೊಸದಾಗಿ ಮದ್ವೆ ಆಗಿ ಬಂದಿದ್ದಾರೆ. ನಾನು ಇವತ್ತೇನು ಮಾತಾಡಲ್ಲ. ಇನ್ನೊಂದಿನ ಫ್ರೀಯಾಗಿ ಬರ್ತೀನಿ, ಅವಾಗ ಮಾತಾಡ್ತೀನಿ. ಅಮ್ಮ, ಬರ್ತೀನಿ. ಹುಷಾರು ಮಂಗಳ. ಹಾ, ಫೋನ್ ಮಾಡು. ಚಿನ್ನು ಮರಿ, ಹೀಗೆ ನಿಮ್ಮ ಮಡ್ಲಲ್ಲಿ ಮಲಗಿದ್ರೆ ನನಗೆ ಹೊರಗಿನ ಪ್ರಪಂಚನೇ ಮರ್ತೋಗುತ್ತೆ. ಜೀವನ ಪೂರ್ತಿ ಹೀಗೆ ಇರಬೇಕು ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನು ಮಾಡೋದು,
ಕೆಲಸ ಮಾಡದೆ ಇರೋಕ್ಕಾಗಲ್ವಲ್ಲ. ಹೌದಾ? ಹ್ಞೂ. ಹಾಗಾದ್ರೆ ನೀವು ಒಂದು ಮಾತು ಹೇಳಿ ಸಾಕು. ಈಗಿಂದೀಗಲೇ ಆಫೀಸ್ ಕ್ಲೋಸ್ ಮಾಡಿ ಆಸ್ತಿನೆಲ್ಲ ಮಾರಿ ನಾವಿಬ್ಬರೇ ಯಾರಿಗೂ ಗೊತ್ತಾಗದೆ ಇರೋ ಒಂದು ಜಾಗಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಏನಂತೀರಿ? ಅದೇ ಮತ್ತೆ ಎಲ್ಲರಿಂದ ದೂರ ಆಗಿ ಹಾಗೆಲ್ಲ ಇರಬಾರ್ದು. ನನಗಂತೂ ಹಾಗೆಲ್ಲ ಇರೋಕ್ಕಾಗಲ್ಲಪ್ಪ. ಜನಗಳ ಮಧ್ಯೆನೇ ಇದ್ದು ನಮ್ಮ ಖುಷಿನ ನಾವು ಕಂಡ್ಕೋಬೇಕು, ಗೊತ್ತಾಯ್ತಾ? ಅದೇ ಜೀವನ. ಅಕ್ಕ ಕಾಲ್ ಮಾಡ್ತಾಳೆ. ಒಂದೇ ನಿಮಿಷ. ಯಾವಾಗಲೂ ಹೀಗೇನೆ, ನಾವಿಬ್ರು ಸಂತೋಷವಾಗಿರೋವಾಗ್ಲೇ ಇವ್ರ ಮನೆಯವ್ರು ಫೋನ್ ಮಾಡಿ ತೊಂದರೆ ಕೊಡ್ತಾರೆ, ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಹೆಂಗೆ ಅವ್ರನ್ನೆಲ್ಲ ಅವಾಯ್ಡ್ ಮಾಡೋದು ಅಂತ ಗೊತ್ತೇ ಆಗ್ತಿಲ್ವಲ್ಲ. ಹಲೋ ಅಕ್ಕ, ಏನೇ ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಜಾನು, ನಿನಗೊಂದು ಗುಡ್ ನ್ಯೂಸು. ಏನೇ ಅದು? ಅದು ನಮ್ಮ ವೆಂಕಿ ಅಣ್ಣನಿಗೆ ಮದುವೆ ಆಯಿತು ಕಣೆ. ಹಾಂ, ಏನಕ್ಕ ನೀನು ತಮಾಷೆ ಮಾಡಬೇಡ. ಏನು ಅಂತ ಕರೆಕ್ಟಾಗಿ ಹೇಳೋ. ಹೌದು ಜಾನು, ಇಂಥ ವಿಷಯದಲ್ಲಿ ಸುಳ್ಳು ಹೇಳೋಕ್ಕಾಗತ್ತಾ? ಯಾರನೇ ಅಕ್ಕ? ಅದೇ ಚಲುವಿ ಅಂತ, ಹೂಮಾರೋರು. ಅಯ್ಯೋ, ಇವನ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಮದುವೆನೇ ಆಗ್ಬಿಟ್ನಾ? ಇವನು ಇಷ್ಟೊಂದು ಫಾಸ್ಟ್ ಇದ್ದಾನೆ ಅಂತ ಗೊತ್ತಿರಲಿಲ್ಲ. ಅಣ್ಣ ಮದುವೆ ಆಗಿ ಬಂದಿದ್ದಕ್ಕೆ ಮನೇಲಿ ಏನಂದ್ರೆ? ಏನು ಹೇಳಲಿ ಜಾನು, ಸಂತೋಷ್ ಅಣ್ಣ ಮಗಳ ಅಕ್ಕ ಏನೇನೋ ಮಾತಾಡ್ಬಿಟ್ರು. ಅವ್ರ ಬಾಯಿ ಮುಚ್ಚಿ ಅಪ್ಪ ಅಮ್ಮನೇ ಮನೆ ತುಂಬಿಸ್ಕೊಂಡ್ರು. ನನಗಂತೂ ಅವರಿಬ್ಬರನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಕಣೆ. ಇಲ್ಲ, ನನಗೆ ಒಂದು ಮಾತು ಹೇಳಿದೆ ಮದುವೆ ಆಗಿ ಬಂದಿದ್ದಾನೆ ಅಲ್ವಾ? ನನ್ನ ಕೈಗೆ ಸಿಗಲಿ, ವಿಚಾರಿಸ್ತೀನಿ. ಪಾಪ ಕಣೆ ವೆಂಕಿ ಅಣ್ಣ, ಅವನು ಯಾರಿಗೂ ಹೇಳದೆ ಮದುವೆ ಆಗಿರೋ ನೋವು ಅವನಿಗೂ ಇದೆ. ಆದರೆ ಚೆಲ್ವಿ ಅವರು ಏನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು ಅನ್ಸುತ್ತೆ. ಆ ಕ್ಷಣಕ್ಕೆ ಈ ನಿರ್ಧಾರ ಮಾಡಿ ತಾಳಿ ಕಟ್ಟಿ ಮನೆಗೆ ಕರ್ಕೊಂಬಂದ್ಬಿಟ್ಟ. ಸರಿ ಬಿಡು, ನಾನು ಆರಾಮಾಗಿ ಫೋನ್ ಮಾಡಿ ಮಾತಾಡ್ತೀನಿ. ಸರಿ ಜಾನು. ಅಪ್ಪ, ಅಂತೂ ನಮ್ಮ ವೆಂಕಿ ಅಣ್ಣ ಪ್ರೀತಿ ಹುಡುಗಿನೇ ಕೈ ಹಿಡಿದ್ಬಿಟ್ಟ. ರೀ ರೀ, ಏನಾಯ್ತು ಚಿನ್ನಮರಿ? ಏನ್ ಗೊತ್ತಾ, ನಮ್ಮ ವೆಂಕಿ ಅಣ್ಣ ಮದ್ವೆ ಆಗೋದ. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅದು ಅವ್ನ ಪ್ರೀತಿ ಹುಡುಗಿನೇ ಮದ್ವೆ ಆಗಿದ್ದಾನೆ. ಇವಾಗೆಲ್ಲ ಪ್ರೀತಿದವ್ರನ್ನ ಮದ್ವೆ ಆಗೋ ಎಲ್ಲ ಅವಕಾಶ ಸಿಗುತ್ತೆ ಹೇಳಿ, ಅಂತ ಅದೃಷ್ಟ ಮಾಡಿದಾನೆ ನಮ್ಮ ಅಣ್ಣ. ಬಂದೆ ಇರಿ, ನಿಮಿಷ ಬಂದೆ. ವೆಂಕಿ ಮದುವೆ ಆಗ್ಬಿಟ್ನಾ? ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ. ಅವನು ಮದುವೆ ಆದರೆ ಅವ್ರಿಗೆ ಖುಷಿ ಪಡ್ಬೇಕು ಇಷ್ಟೊಂದು? ಅರ್ಥನೇ ಆಗಲ್ಲ ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.